ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನುವೇ. ಓಂ ಶ್ರೀ ರಾಘವೇಂದ್ರಾಯ ನಮಃ. ಮಂತ್ರಾಲಯ ಮಹಾಮಹಿಮ ಮಹಾನ್ ತಪಸ್ವಿ ಲೋಕ ಕಲ್ಯಾಣದ ಮಹಾನ್ ಗುರು ಸಾರ್ವಭೌಮ ದೀನ ದಲಿತರ ಬಂಧು ಜಾತಿ ಮತ ಮೇಲು ಕೀಳು ಯಾವುದೇ ತಾರತಮ್ಯವಿಲ್ಲದೆ ಕಷ್ಟ ಕಾರ್ಪಣ್ಯ ದುಃಖ ದಾರಿದ್ರ್ಯ ರೋಗ ರುಜಿನಗಳ ಹೊಡೆದೋಡಿಸುವ ಎಂತಹ ಸಂಕಷ್ಟದಲ್ಲೂ ಸಜ್ಜನ ಕೋಟ್ಯಾಂತರ ಸಜ್ಜನ ಭಕ್ತರ ಪಾಲಿಗೆ ವರವಾಗಿ ಕಲಿಯುಗದ ಕಲ್ಪವೃಕ್ಷ ಕಾಮಧೇನುವಾಗಿರುವ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ತೀರ್ಥ ಪಾದಂಗಳವರ ಇದೇ ಮುಂದೆ ಬರುವ ಮಾರ್ಚ್ 6ನೇ ತಾರೀಕು ವರ್ಧಂತಿ ಮಹೋತ್ಸವ ಅಂದರೆ ಶ್ರೀ ಗುರು ರಾಘವೇಂದ್ರ ಸ್ವಾಮಿಗಳು ಅವತರಿಸಿದ ಜನ್ಮದಿನದ ಪರ್ವಕಾಲ. ಫೆಬ್ರವರಿ 28ರಿಂದ ಮಾರ್ಚ್ 6ರವರೆಗೂ ಶ್ರೀ ಗುರುರಾಯರ ಜಯಂತಿಯ ಸಂಭ್ರಮವೆಂದು ಸಜ್ಜನ ಭಕ್ತರಿಗೆ ತಿಳಿಸಲು ಸಂತೋಷವಾಗುತ್ತದೆ. ಆಶ್ಚರ್ಯವೋ ಶ್ರೀ ಗುರುರಾಯರ ಮನೋಭಿಷ್ಠೆಯೋ ಅಂದು ಗುರುವಾರ ಕೂಡ ಇದೆ. ಸಪ್ತಮಿ ತಿಥಿ ರೋಹಿಣಿ ನಕ್ಷತ್ರ ಬಹಳ ವಿಶೇಷವಾದ ಶ್ರೇಷ್ಠವಾದ ಪೂರ್ವಕಾಲವೆಂದು ಹೇಳಬಹುದು. ಇಂತಹ ವಿಶೇಷವಾದ ದಿನದಂದು ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳ ವರ್ಧಂತಿ ಮಹೋತ್ಸವ ಸಂಭ್ರಮಿಸಲು ಸಿದ್ಧವಾಗಿದೆ. ಅಲ್ಲಿಗೆ ಶ್ರೀ ಗುರುರಾಘವೇಂದ್ರ ಸ್ವಾಮಿಗಳು ಅವತರಿಸಿ 430 ವರ್ಷಗಳು ಕಳೆಯುತ್ತವೆ ಹಾಗೂ ಶ್ರೀ ಗುರುರಾಯರು ಪಟ್ಟಾಭಿಷಕ್ತರಾಗಿ 404 ವರ್ಷಗಳಾಗಿವೆ. ಶ್ರೀ ಗುರು ಸಾರ್ವಭೌಮರ ಈ ಪಟ್ಟಾಭಿಷೇಕದ ಮಹೋತ್ಸವವು ಮಾರ್ಚ್ 1ನೇ ತಾರೀಕು ಬಿದಿಗೆ ಅವತ್ತು ಪ್ರಾಪ್ತವಾಗಿದೆ. ಅಂದರೆ ಫೆಬ್ರವರಿ 28ರಿಂದ ಮಾರ್ಚ್ 6ರ ತನಕ ಶ್ರೀ ಗುರು ಸಾರ್ವಭೌಮರ ಸಪ್ತೋತ್ಸವದ ಪರ್ವಕಾಲ. ಅಂದರೆ ಫೆಬ್ರವರಿ 28ರಿಂದ ಮಾರ್ಚ್ 6ರ ತನಕ ಶ್ರೀ ಗುರು ಸಾರ್ವಭೌಮರ ಸಪ್ತೋತ್ಸವದ ಪರ್ವಕಾಲ. 7 ದಿನಗಳ ಕಾಲ ಶ್ರೀ ಗುರುರಾಯರ ಸೇವೆ ಮಾಡಬೇಕು ಅಂತ ಯಾರಿಗೆ ಅಪೇಕ್ಷೆ ಇರುತ್ತದೋ ಮಾನಸಿಕವಾಗಿ ಸಿದ್ಧರಾಗಬಹುದು. ಫೆಬ್ರವರಿ 28ನೇ ತಾರೀಕಿನಿಂದ ಮಾರ್ಚ್ 6ನೇ ತಾರೀಕಿನ ತನಕ 1 ವಾರಗಳ ಕಾಲ ಶ್ರೀ ಗುರುರಾಯರ ಸೇವೆಯನ್ನು ಮಾಡಿದರೆ ತುಂಬಾ ವಿಶೇಷವಾದ ಫಲ ಉಂಟಾಗುತ್ತದೆ. ಶ್ರೀ ಗುರುರಾಯರ ಅನುಗ್ರಹವಾಗಿ ಸಜ್ಜನ ಕೋಟ್ಯಾಂತರ ಭಕ್ತರ ಮನೋಭಿಲಾಷೆಗಳು ಈಡೇರುತ್ತದೆ. ಈ ಸಪ್ತೋತ್ಸವ ಕಾರ್ಯಕ್ರಮವನ್ನು ಎಲ್ಲ ಶ್ರೀ ಗುರುರಾಯರ ಮಠಗಳಲ್ಲಿಯೂ ಮಾಡುತ್ತಾರೆ. ಅಲ್ಲಿಯೂ ಕೂಡ ತಾವೆಲ್ಲರೂ ಹೋಗಿ ತಮ್ಮ ಶಕ್ತ್ಯಾನುಸಾರ ಸೇವೆಗಳನ್ನು ಸಲ್ಲಿಸಬಹುದು. ಈ ವಿಷಯವನ್ನು ನಾವು ಹೇಳುವ ಮೊದಲು ಒಂದು ಪ್ರಧಾನವಾದ ಅಂಶವನ್ನು ಈ ವರ್ಷದ ಪರ್ವಕಾಲವನ್ನಾಗಿಲ್ಲಿ ಉಲ್ಲೇಖ ಮಾಡಬೇಕು. ಅದು ಈ ವರ್ಷ ಮಾತ್ರ ಈ ಒಳ್ಳೆಯ ಪರ್ವಕಾಲ ಬಂದಿದೆ, ಪ್ರತಿ ವರ್ಷ ಬರುವುದಿಲ್ಲ. ಶ್ರೀ ಗುರುರಾಯರ ವಿಶೇಷ ಸೇವೆಗೆ ಇಂತಹ ಅವಕಾಶ ಸಿಗುವುದಿಲ್ಲ. ಅದೇನು ಅಂದರೆ ಮಾಘ ಮಾಸದ ಶುಕ್ಲ ಪಕ್ಷದ ನವಮಿ, ಅಂದರೆ ಇದೇ ಫೆಬ್ರವರಿ 6ನೇ ತಾರೀಕು ಅವತ್ತು ಗುರುವಾರ ಇದೆ. ಅವತ್ತು ನೀವು ಸೇವೆ ಪ್ರಾರಂಭ ಮಾಡಬೇಕು. ಸರಿಯಾದ 24 ದಿನಗಳು, ಅಂದರೆ ಅದು ಶ್ರೀ ಗುರುರಾಯರ ಸಪ್ತೋತ್ಸವ ಪಟ್ಟಾಭಿಷೇಕ ಮಹೋತ್ಸವದ ದಿವಸ ಸಮರ್ಪಣೆಯಾಗುತ್ತದೆ. ಅಂದರೆ ಶನಿವಾರ ಬಿದಿಗೆ ಮಾರ್ಚ್ 1ನೇ ತಾರೀಕು ಅವತ್ತು ಸರಿಯಾಗಿ 24 ದಿನ ಆಗುತ್ತದೆ. ಫೆಬ್ರವರಿ 6ನೇ ತಾರೀಕು ನೀವು ಸೇವೆ ಪ್ರಾರಂಭ ಮಾಡಬಹುದು. ಮಾರ್ಚ್ 1ನೇ ತಾರೀಕು ಸೇವೆ ಮುಗಿಸಬೇಕು. ಇದು 24 ದಿನದ ಈ ಒಂದು ಪರ್ವಕಾಲ ಶ್ರೀ ಗುರುರಾಯರು ಕೊಟ್ಟ ವರ ಅಂತ ತಿಳಿದುಕೊಳ್ಳಬೇಕು. ಕಾರಣ ಏನೆಂದರೆ ಗುರುವಾರ ಪ್ರಾರಂಭವಾಗುತ್ತದೆ, ಶನಿವಾರ ಮುಕ್ತಾಯವಾಗುತ್ತದೆ. ಶನಿವಾರ ಅದು ಶ್ರೀ ವೆಂಕಟೇಶ್ವರ ಸ್ವಾಮಿಯ ದೇವರ ದಿವಸ.
ಗುರು ಸೇವೆ ಅದು ಭಗವಂತನಲ್ಲಿ ಸಮರ್ಪಣೆಯಾಗಬೇಕು. ಅದಕ್ಕೆ ಇದು ಸಂಕೇತ. ಒಂದು ಮತ್ತೊಂದು ಕಾರಣ, ಅವತ್ತು ಶ್ರೀ ಗುರುರಾಯರ ಪಟ್ಟಾಭಿಷೇಕವಾದ ಪರ್ವಕಾಲ. ಶ್ರೀ ಗುರುರಾಯರಿಗೆ ಪಟ್ಟಾಭಿಷೇಕ ಆಗುವ ಸಂದರ್ಭದಲ್ಲಿ ನಮ್ಮ ಸಂಪತ್ತಿನ ಸಮರ್ಪಣೆ ಮಾಡುವುದು ನಮ್ಮ ಕರ್ತವ್ಯ ಹಾಗೂ ಅದಕ್ಕೆ ಹೆಚ್ಚಿನ ಫಲ ಸಿದ್ಧಿಯಾಗುತ್ತದೆ. ನಮ್ಮ ಸಂಪಾದನೆ ಏನೆಂದರೆ 1,00,000 ಶ್ರೀ ರಾಘವೇಂದ್ರ ಎಂಬ ನಾಮ ಲೇಖನ ಅಥವಾ ಬೇರೆ ಇನ್ಯಾವುದಾದರೂ ಶ್ರೀ ಗುರುರಾಯರ ಸೇವೆಗಳು, ಅದೇ ನಮ್ಮ ಸಂಪತ್ತು. ಅದನ್ನು ಸಮರ್ಪಣೆ ಮಾಡುವ ಮಹಾಪರ್ವಕಾಲ ಅವತ್ತು ನಮಗೆ ದೊರೆಯುತ್ತದೆ. ಇನ್ನೂ ವಿಶೇಷವೆಂದರೆ ಶ್ರೀ ಗುರುರಾಯರಿಗೆ ಅಚ್ಚುಮೆಚ್ಚಿನ ಗುರುಗಳು ಜಗದ್ಗುರುಗಳು ಆದ ಶ್ರೀ ಮಧ್ವಾಚಾರ್ಯರು ಅವತ್ತು ಮಧ್ವನವಮಿ ಫೆಬ್ರವರಿ 6ನೇ ತಾರೀಕು ಗುರುವಾರ ಮಧ್ವನವಮಿ ಪರ್ವಕಾಲ ಅವತ್ತು ಪ್ರಾರಂಭ ಮಾಡಿದರೆ ಅವರ ಗುರುಗಳ ಅನುಗ್ರಹ ನಮಗೆ ಉಂಟಾಗುತ್ತದೆ. ಹಾಗೂ ಶನಿವಾರ ಪಟ್ಟಾಭಿಷೇಕದ ದಿವಸ ಸಮರ್ಪಣೆ ಮಾಡುವುದರಿಂದ ತಿರುಪತಿ ಶ್ರೀ ವೆಂಕಟಸ್ವಾಮಿ ದೇವರ ಅನುಗ್ರಹ ಕೂಡ ಉಂಟಾಗುತ್ತದೆ. ಆ ಮೂಲಕ ನಾವು ಇಲ್ಲಿ ನಿಮಗೆ ತಿಳಿಸುತ್ತಾ ಇರುವುದು, ಪ್ರತಿಯೊಬ್ಬರೂ ಕೂಡ 24 ದಿನಗಳ ಒಂದು ಸೇವೆಯನ್ನು ಪ್ರಾರಂಭ ಮಾಡಿ ಶ್ರೀ ರಾಘವೇಂದ್ರ ಎಂಬ ನಾಮಲೇಖನ ಪುಸ್ತಕಗಳನ್ನು ತರಿಸಿಕೊಳ್ಳಿ. ದಿವಸಕ್ಕೆ ಒಂದೊಂದು ಪುಸ್ತಕದಂತೆ 24 ದಿನಗಳಲ್ಲಿ 24 ಪುಸ್ತಕಗಳನ್ನು ಬರೆದು ಸಮರ್ಪಣೆ ಮಾಡಿ ಅಲ್ಲಿ ನಿಮಗೆ 24 ಬಾರಿ ಶ್ರೀ ರಾಘವೇಂದ್ರ ಎಂದು ಬರೆಯಿರಿ. ಅಷ್ಟು ನಾಮಸ್ಮರಣೆ ಮಾಡಿರಿ. ಮತ್ತು ಪ್ರತಿಯೊಂದು ಶ್ರೀ ರಾಘವೇಂದ್ರ ನಾಮಗಳು ರಾಮದೇವರನ್ನು, ಹನುಮಂತ ದೇವರನ್ನು ಹಾಗೂ ಶ್ರೀ ಗುರುರಾಯರನ್ನು ಪ್ರಶಂಸೆ ಮಾಡುವುದರಿಂದ 3 ಪಟ್ಟು ಪುಣ್ಯ ನಮಗೆ ದೊರೆಯುತ್ತದೆ. ಅಂದರೆ 24 ಬಾರಿ ಬರೆದರೆ ಅದು 72 ಬಾರಿ ಬರೆದಂತೆ ಆಗುತ್ತದೆ. ಅಂದರೆ 24,000 ಬರೆದದ್ದು 72,000 ಬಾರಿ ಬರೆದಂತೆ ಆಗುತ್ತದೆ. ಪುನಃ 24,000 ನಿಮ್ಮ ನಾಮಸ್ಮರಣೆ ಸೇರಿಸಿದರೆ ಸುಮಾರು 1,00,000 ಮಂತ್ರ ಜಪವಾಗುತ್ತದೆ. ಆದ್ದರಿಂದ ಸಾಧಕರು 25 ಪುಸ್ತಕಗಳನ್ನು ಅಂದರೆ 24 ಪುಸ್ತಕಗಳನ್ನು ಈ ಸಂದರ್ಭದಲ್ಲಿ ಬರೆಯುವುದರಿಂದ ತಮ್ಮ ಎಲ್ಲಾ ಇಷ್ಟಾರ್ಥಗಳು ನೆರವೇರುತ್ತದೆ. ಹಾಗೂ ನಮಗೆ ಈ ಒಳ್ಳೆಯ ಪರ್ವಕಾಲದಲ್ಲಿ ಈ ನಾಮಲೇಖನ ಯಜ್ಞವನ್ನು ಮಾಡಿದ ಪುಣ್ಯವೂ ಕೂಡ ಪ್ರಾಪ್ತವಾಗುತ್ತದೆ. ಅಥವಾ ನೀವು ನಾಮಲೇಖನ ಮಾಡುವುದಿಲ್ಲ ಎಂದರೆ ಬೇರೆ ಯಾವುದಾದರೂ ಶ್ರೀ ಗುರುರಾಯರ ಸೇವೆಯನ್ನು ಮಾಡಿ. ಆದರೆ ನಾಮಲೇಖನ ಮಾಡುವ ಸೇವೆ ತುಂಬಾ ಒಳ್ಳೆಯದು. ನೀವು ಅನುಭವಿಸಿ ನೋಡಿ. ಅಥವಾ ನೀವು ಶ್ರೀ ಗುರುರಾಯರ ಯಾವುದೇ ಸೇವೆಯನ್ನು ಮಾಡಿ ಈ 24 ದಿವಸಗಳ ಈ ಒಂದು ಒಳ್ಳೆಯ ಪರ್ವಕಾಲದಲ್ಲಿ ಆಚರಣೆ ಮಾಡಿ. ಅಥವಾ ಮಾಘ ಮಾಸದಲ್ಲಿ ಈ ಬಾರಿ 5 ಗುರುವಾರ ಬಂದಿದೆ. ಈ ಮಾಘ ಮಾಸದ 5 ಗುರುವಾರಗಳಲ್ಲಿಯೂ ಕೂಡ ನೀವು ಶ್ರೀ ಗುರುರಾಯರ ಸೇವೆಯನ್ನು ಮಾಡಬಹುದು. ಒಪ್ಪತ್ತು ಮಾಡುವವರು ಮಾಡಬಹುದು. ಅಥವಾ ನಾಮಲೇಖನ, ಪ್ರದಕ್ಷಿಣೆ ನಮಸ್ಕಾರ, ಅನ್ನದಾನ, ಬಡಬಗ್ಗರಿಗೆ ಸಹಾಯ, ಯಾವುದಾದರೂ ಸೇವೆಯನ್ನು ಮಾಡಬಹುದು. ಹೀಗೆ ಮಾಘ ಮಾಸದ 5 ಗುರುವಾರಗಳಲ್ಲಿಯೂ ನೀವು ಶ್ರೀ ಗುರುರಾಯರ ಸೇವೆ ಅಥವಾ ಫೆಬ್ರವರಿ 6ನೇ ತಾರೀಕು ಪ್ರಾರಂಭ ಮಾಡಿದ ಸೇವೆಯನ್ನು ಮಾರ್ಚ್ 1ನೇ ತಾರೀಕು ಸಮರ್ಪಣೆ ಮಾಡಬೇಕು. ಅದು 24 ದಿವಸಗಳ ಸೇವೆ ಆಗುತ್ತದೆ. ಮತ್ತು ಸಪ್ತೋತ್ಸವ ಸಂದರ್ಭದಲ್ಲಿ 1 ವಾರದ ಸೇವೆಯನ್ನು ಕೂಡ ಮಾಡಬಹುದು. ಈ ಅವಕಾಶಗಳಿವೆ. ನಿಮಗೆ ಇದರಲ್ಲಿ ಯಾವುದಾದರೂ ಒಂದು ಅವಕಾಶವನ್ನು ಸದುಪಯೋಗ ಮಾಡಿಕೊಳ್ಳಿ. ಶ್ರೀ ಗುರುರಾಯರ ಕೃಪೆಗೆ ನೀವು ಪಾತ್ರರಾಗಿ. ಶ್ರೀ ಗುರುರಾಯರ ವರ್ಧಂತಿ ಮಹೋತ್ಸವಕ್ಕೆ ಸುಮಾರು 32ರಿಂದ 33 ದಿನಗಳು ಮಾತ್ರ ಉಳಿದಿವೆ. ನೀವು 24 ದಿನಗಳ ಸೇವೆಯನ್ನು ಮಾಡಲು ಈಗಲೇ ಸಿದ್ಧರಾಗಿ ಶ್ರೀ ಗುರುರಾಯರ ಅನುಗ್ರಹ, ಕೃಪೆ, ಆಶೀರ್ವಾದಕ್ಕೆ ಪಾತ್ರರಾಗಿ. ನಾಮಲೇಖನ, ಪರಿಮಳ ಗ್ರಂಥ ಹಾಗೂ ಶ್ರೀ ಗುರುರಾಯರ ಸೇವೆ ಪುಸ್ತಕಗಳಿಗಾಗಿ ನಮ್ಮ ವಾಟ್ಸಪ್ ಮೂಲಕ ಸಂಪರ್ಕ ಮಾಡಿ. ನಮ್ಮ ಸಂಖ್ಯೆ 9444467557. ಸರ್ವೇ ಜನ ಸುಖಿನೋ ಭವಂತು. ಜೈ ಶ್ರೀ ಗುರು ರಾಘವೇಂದ್ರಾಯ ನಮಃ.